ನಮಸ್ಕಾರ ಫ್ರೆಂಡ್ಸ್, ಉಪ್ಪರ್ ಕ್ರಿಯೇಟರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನೀವಿನ್ನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್. ಇಂದು ನಾವು ಸುಭಾಷ್ ಚಂದ್ರ ಬೋಸ್ ಅವರ ಜೀವನ, ಅವರು ಹೇಗಿದ್ರು, ಅವರು ಸ್ವಾತಂತ್ರ್ಯದಲ್ಲಿ ಹೇಗೆ ಹೋರಾಟ ಮಾಡಿದ್ರು, ಅದ್ರ ಬಗ್ಗೆ ನಾವು ಇಂದು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಸುಭಾಷ್ ಚಂದ್ರ ಬೋಸ್ ಅವರ ಜೀವನ ಮತ್ತು ಸಾಧನೆ. ಸುಭಾಷ್ ಚಂದ್ರ ಬೋಸ್ ಅವರು ಜನವರಿ 23, 1897ರಲ್ಲಿ ಹುಟ್ಟಿದರು. ಭಾರತೀಯ ಸ್ವಾತಂತ್ರ್ಯ ಹೋರಾಟದ ಅನನ್ಯ ನಾಯಕರಾಗಿದ್ದರು. ಇವರ ತ್ಯಾಗ, ದೇಶಪ್ರೇಮ ಮತ್ತು ನಿರ್ವಹಣೆ ವೈಭವದಿಂದ ಅವರು ಭಾರತದ ಇತಿಹಾಸದಲ್ಲಿ ಅಜರಾಮರರಾಗಿದ್ದಾರೆ. ನೇತಾಜಿ ಎಂದು ಜನಪ್ರಿಯವಾಗಿ ಕರೆಯಲ್ಪಡುವ ಬೋಸ್ ಬ್ರಿಟಿಷರ ವಿರುದ್ಧ ಹೋರಾಟದಲ್ಲಿ ಕ್ರಾಂತಿಕಾರಿ ರೀತಿಯ ಗಮನಾರ್ಹ ಪಾತ್ರ ವಹಿಸಿದರು. ಇವರ ಬಾಲ್ಯ ಮತ್ತು ಶಿಕ್ಷಣ ಬಗ್ಗೆ ನೋಡೋಣ. ಸುಭಾಷ್ ಚಂದ್ರ ಬೋಸ್ ಒಡಿಶಾದ ಕಟಕ್ ನಗರದಲ್ಲಿ ಜನಿಸಿದರು. ಅವರ ತಂದೆ ಜಾನಕಿನಾಥ್ ಬೋಸ್ ಪ್ರಸಿದ್ಧ ವಕೀಲರಾದರು. ತಾಯಿ ಪ್ರಭಾವತಿ ಗೃಹಿಣಿಯಾಗಿದ್ದರು. ಅವರು ಉತ್ತಮವಾದ ಶಿಕ್ಷಣಕ್ಕಾಗಿ ಪ್ರೆಸಿಡೆನ್ಸಿ ಕಾಲೇಜ್, ಕಲ್ಕತ್ತಾ ವಿಶ್ವವಿದ್ಯಾಲಯಗಳಲ್ಲಿ ಓದಿದರು. ಬೋಸ್ ಅವರು ICS ಇಂಡಿಯನ್ ಸಿವಿಲ್ ಸರ್ವಿಸ್ ಪರೀಕ್ಷೆಯಲ್ಲಿ ದ್ವಿತೀಯ ಸ್ಥಾನದಲ್ಲಿ ಉತ್ತೀರ್ಣರಾಗಿದ್ದರು. ಆದಾಗ್ಯೂ ಬ್ರಿಟಿಷರ ಅಡಿಪತ್ಯದಲ್ಲಿ ಸೇವೆ ಸಲ್ಲಿಸಲು ನಿರಾಕರಿಸಿದರು, ಏಕೆಂದರೆ ಸ್ವಾತಂತ್ರ್ಯ ಹೊಂದುವ ಪ್ರವೃತ್ತಿ ಅವರ ಹೃದಯದಲ್ಲಿ ಗಾಢವಾಗಿತ್ತು. ಇವರ ಸುಭಾಷ್ ಚಂದ್ರ ಬೋಸ್ ಅವರ ರಾಜಕೀಯ ಪ್ರವೇಶ. ಬೋಸ್ ಅವರ ರಾಜಕೀಯ ಜೀವನ 1921ರಲ್ಲಿ ಆರಂಭವಾಯಿತು. ಅವರು ಮಹಾತ್ಮ ಗಾಂಧೀಜಿಯವರ ಪ್ರಭಾವದಲ್ಲಿ ಕಾಂಗ್ರೆಸ್ಗೆ ಸೇರಿದರು. ಆದರೆ ಗಾಂಧೀಜಿ ಬೋಧಿಸಿದ ಅಹಿಂಸಾತ್ಮಕ ಹೋರಾಟವನ್ನು ಬಿಟ್ಟು ಬೋಸ್ ಕ್ರಾಂತಿಕಾರಿ ತತ್ವಗಳಲ್ಲಿ ಆಕರ್ಷಿತರಾಗಿದ್ದರು. ಅವರ ಉತ್ಸಾಹ, ವ್ಯಕ್ತಿತ್ವ ಮತ್ತು ನಿರ್ಧಾರ ಶಕ್ತಿಯು ಬೋಸ್ ಅವರನ್ನು ತ್ವರಿತವಾಗಿ ಮುಂಚೂಣಿಯ ನಾಯಕರಾಗಿ ಪ್ರಸ್ತಾಪಿಸಿದವು. 1938ರಲ್ಲಿ ಅವರು ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ INC ಅಧ್ಯಕ್ಷರಾಗಿ ಆಯ್ಕೆಯಾದರು. ಆದರೆ 1939ರಲ್ಲಿ ಗಾಂಧೀಜಿಯವರೊಂದಿಗೆ ಅವರ ದಾರಿಯಲ್ಲಿನ ಭಿನ್ನಾಭಿಪ್ರಾಯಗಳಿಂದಾಗಿ ಅವರು ಅಧ್ಯಕ್ಷ ಸ್ಥಾನವನ್ನು ರಾಜೀನಾಮೆ ನೀಡಿದರು. ನಂತರ ಅವರು ಫಾರ್ವರ್ಡ್ ಬ್ಲಾಕ್ ಸಂಘವನ್ನು ಸ್ಥಾಪಿಸಿದರು. ಇದು ಸ್ವಾತಂತ್ರ್ಯ ಹೋರಾಟದಲ್ಲಿ ಕ್ರಾಂತಿಕಾರಿಗಳ ಸಮುದಾಯಕ್ಕೆ ಹೊಸ ಬಲವನ್ನು ನೀಡಿತು. ಇಂಡಿಯನ್ ನ್ಯಾಷನಲ್ ಆರ್ಮಿ INA ಬೋಸ್ ಅವರು ಪ್ರಮುಖ ಸಾಧನೆಗಳಲ್ಲಿ ಒಂದಾಗಿದೆ ಭಾರತೀಯ ರಾಷ್ಟ್ರೀಯ ಸೇನೆ ನಿರ್ಮಾಣ. ಅವರು ಜಪಾನ್ಗೆ ತೆರಳಿ ಅಲ್ಲಿ ಭಾರತೀಯ ಸೈನಿಕರು ಮತ್ತು ದೇಶ ಪ್ರೇಮಿಗಳು ಸೇರಿ INA ವನ್ನು ಪುನರುಜ್ಜೀವನಗೊಳಿಸಿದರು. ಚಲೋ ದೆಹಲಿ ಘೋಷಣೆ ಅವರನ್ನು ನಾಯಕತ್ವದ ತೀವ್ರತೆಯನ್ನು ಪ್ರತಿಬಿಂಬಿಸಿತು. INA ಬರ್ಮಾದಲ್ಲಿ ಬ್ರಿಟಿಷರ ವಿರುದ್ಧ ಯುದ್ಧಕ್ಕಾಗಿ ತಯಾರಿಸಲಾಯಿತು. ಆದರೆ ದುರದೃಷ್ಟವಶಾತ್ ಬೋಸ್ ಅವರ ಕನಸು ಸಂಪೂರ್ಣವಾಗಿ ಸಫಲವಾಗಲಿಲ್ಲ. ಇವರ ಉದ್ದೇಶಗಳು ಮತ್ತು ತತ್ವಗಳು. ಸುಭಾಷ್ ಚಂದ್ರ ಬೋಸ್ ಅವರು ತಮ್ಮ ದೃಢ ಸಂವಿಧಾನ, ದೇಶಪ್ರೇಮ ಮತ್ತು ತತ್ವಶೀಲತೆಯಿಂದ ಜನಸಾಮಾನ್ಯರನ್ನು ಪ್ರೇರೇಪಿಸಿದರು. ಅವರ ಪ್ರಸಿದ್ಧ ಘೋಷಣೆಗಳು: ತುಂಬಿ ಹೋದು ದುಡಿಯಿರಿ, ಸ್ವಾತಂತ್ರ್ಯಕ್ಕಾಗಿ ಜೀವನ ತ್ಯಾಗ ಮಾಡಿ, ನೀವು ನನಗೆ ರಕ್ತ ನೀಡಿ, ನಾನು ನಿಮಗೆ ಸ್ವಾತಂತ್ರ್ಯ ತರುತ್ತೇನೆ. ಇವರು ಅಪರೂಪದ ವ್ಯಕ್ತಿತ್ವ. ಬೋಸ್ ಅವರ ವೈಶಿಷ್ಟ್ಯವೇನೆಂದರೆ ಅವರು ಮಿಲಿಟರಿ ಶಿಸ್ತಿನೊಂದಿಗೆ ಪ್ರಬಲ ಸ್ವಾತಂತ್ರ್ಯ ಚಲನೆ ಮಾದರಿ. ಅವರು ಮಹಿಳೆಯರಿಗೆ ಹಾಗೂ ಯುವಕರಿಗೆ ಸಬಲೀಕರಣದ ಹೊಸ ಮಾರ್ಗವನ್ನು ತೋರಿಸಿದರು. ತಮ್ಮ ಸೇನೆಗೆ ರಾಣಿ ಲಕ್ಷ್ಮೀಬಾಯಿ ಬ್ರಿಗೇಡ್ ಅನ್ನು ಸೇರಿಸುವ ಮೂಲಕ ಮಹಿಳಾ ಸಾಮರ್ಥ್ಯವನ್ನು ಪರಿಪೂರ್ಣವಾಗಿ ಗುರುತಿಸಿದರು. ಅಂತಿಮ ದಿನಗಳು. ಅವರ ಆಳವಾದ ಗೌರವ. 1945 ತೈವಾನ್ನಲ್ಲಿ ವಾಯುಯಾನ ಅಪಘಾತದಲ್ಲಿ ಬೋಸ್ ಮೃತಪಟ್ಟಿದ್ದಾರೆ ಎಂದು ವರದಿಯಾಗಿದೆ. ಆದರೆ ಅವರ ಅಂತ್ಯ ವಿಷಯಕ್ಕೆ ಸಂಬಂಧಿಸಿದಂತೆ ಹಲವು ವಿವಾದಗಳು ಮತ್ತು ಸಂಶಯಗಳು ಇಂದಿಗೂ ಮುಂದುವರೆದಿದೆ. ಇದರ ಸಾರಾಂಶ: ಸುಭಾಷ್ ಚಂದ್ರ ಬೋಸ್ ಅವರ ಜೀವನವು ದೇಶಪ್ರೇಮ, ತ್ಯಾಗ, ನಿರ್ಧಾರ ಶಕ್ತಿಯ ಮಾದರಿಯಾಗಿದೆ. ಭಾರತೀಯ ಸ್ವಾತಂತ್ರ್ಯ ಚಲನೆಯಲ್ಲಿ ಅವರು ಕ್ರಾಂತಿಕಾರಿಯಾಗಿ ಮಾಡಿದ ಕೊಡುಗೆ ಅಪಾರವಾಗಿದೆ. ಬೋಸ್ ಅವರ ಬಹಳ ಸಂದೇಶ ಮತ್ತು ಹೋರಾಟಗಳು ಇಂದಿಗೂ ಭಾರತೀಯರಿಗೆ ಪ್ರೇರಣೆ, ಉತ್ಸಾಹವಾಗಿದೆ. ಜೈ ಹಿಂದ್ ಎಂದು ಬೋಸ್ ಪ್ರಾರಂಭಿಸಿದ ಘೋಷವಾಕ್ಯ ಇಂದಿಗೂ ದೇಶಭಕ್ತಿಯ ಸಂಕೇತವಾಗಿದೆ. ಜೈ ಹಿಂದ್.